AI-171 ಏರ್ ಇಂಡಿಯಾದಲ್ಲಿ ಎರಡನೇ ಬಾರಿಗೆ ತಾಂತ್ರಿಕ ದೋಷ. ಈ ಹಿಂದೆ 2024ರಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. 2024ರಲ್ಲಿ ಇದನ್ನು ಸರಿಪಡಿಸಿರುವುದಾಗಿ ಹೇಳ್ಕೊಂಡಿತ್ತು ಏರ್ ಇಂಡಿಯಾ. ಈಗ ಎರಡನೇ ಬಾರಿಗೆ ತಾಂತ್ರಿಕ ದೋಷ ಕಾಣಿಸ್ಕೊಂಡು ವಿಮಾನನೇ ಪತನ ಆಗಿಬಿಟ್ಟಿದೆ. 2024 ಹೋದ ವರ್ಷನೂ ಕೂಡ ಈ ರೀತಿ ಆಗಿತ್ತು. ಬಟ್ ಅದನ್ನು ಸರಿಪಡಿಸಿದ್ದೀವಿ, ಟೆಕ್ನಿಕಲ್ ಎರರ್ ಇತ್ತು, ಅದನ್ನು ಸರಿಪಡಿಸಿದ್ದೀವಿ ಅಂತ ಹೇಳಿದರು. ಬಟ್ ಈಗ ಮತ್ತೆ ದುರಂತ. ಏರ್ ಇಂಡಿಯಾ ಮೇಲೆ 108 ಆರೋಪಗಳು ಬರ್ತಾನೆ ಇರುತ್ತೆ ಯಾವಾಗಲೂ. ಅಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ, ಫುಡ್ ಸರಿಯಾಗಿ ಕೊಡಲ್ಲ, ಅದು ಇದು ಅಂತೆಲ್ಲ. ಈಗ ನೋಡಿದ್ರೆ ವಿಮಾನನೇ ಕ್ರ್ಯಾಶ್ ಆಗೋಗಿದೆ. ವಿಶ್ವಾಸವನ್ನೇ ಕಳ್ಕೊಂಡ್ಬಿಟ್ಟಿದೆ ಇವಾಗ ಏರ್ ಇಂಡಿಯಾದವರು. ಹಾಗಾಗಿದೆ. ದೊಡ್ಡ ಒಂದು ದುರಂತ, ಘೋರ ದುರಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಏರ್ ಇಂಡಿಯಾದವ್ರ ಮೇಲೆ 108 ಆರೋಪಗಳು, 108 ಕಂಪ್ಲೇಂಟ್ಸ್ಗಳು ಬರ್ತಾನೆ ಇತ್ತು. ಆ ಏರ್ ಇಂಡಿಯಾದಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ, ಫುಡ್ ಸರಿಯಾಗಿ ಕೊಡಲ್ಲ, ಹಾಗೆ ಹೀಗೆ ಅಂತ. 2024ರಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ಸರಿಪಡಿಸಿದ್ದೀವಿ ಅಂತ ಹೇಳಿದ್ರು. ಮತ್ತೊಂದು ದುರಂತ ಆಯ್ತಲ್ಲ, ಏನು ಕಾರಣ, ಏನಾಗ್ತಾ ಇತ್ತು ಏರ್ ಇಂಡಿಯಾದಲ್ಲಿ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ತಾಂತ್ರಿಕ ದೋಷ ಅಂದಷ್ಟೇ ಈಗ ಕೇಳಿಬರ್ತಾ ಇರ್ತಕ್ಕಂಥ ಮಾಹಿತಿ. ಯಾವುದೇ ರೀತಿಯ ನಿಖರ ಕಾರಣ ಗೊತ್ತಿಲ್ಲ. ಅಂದರೆ ಆ ಒಂದು ಫ್ಲೈಟ್ ಒಂದು ರೀತಿಯಲ್ಲಿ ಟೇಕ್ ಆಫ್ ಆದ ಬಳಿಕ 5 ನಿಮಿಷಗಳ ಬಳಿಕ ಅಲ್ಲಿಂದ ಪೈಲಟ್ ಒಂದು ರೀತಿಯಲ್ಲಿ ಕಂಟ್ರೋಲ್ ರೂಮ್ಗೆ ಮೆಸೇಜನ್ನು ಕಳಿಸ್ತಾರೆ. ಅಂದರೆ ಮೇಡೆ ಅಂತ. ಅಂದರೆ ಪ್ರಮುಖವಾಗಿ ಯಾವ ಪೈಲಟ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುತ್ತೋ ಆ ಫ್ಲೈಟು, ಅದಕ್ಕೆ ಸಂಬಂಧಪಟ್ಟಂತೆ ಕೋಡ್ ವರ್ಡ್ ಅದು ಮೇಡೆ ಅಂತ 3 ಬಾರಿ ಈ ಒಂದು ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲಿಗೆ ತಲುಪಿದೆ. ಅದಾದ ಬಳಿಕ ಮತ್ತೆ ಅವರನ್ನು ಸಂಪರ್ಕ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯ ಸಂಪರ್ಕಕ್ಕೆ ಸಿಕ್ಕಿಲ್ಲ.